ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ತನಿಖೆಯ ವೇಳೆ ಸ್ಫೋಟಕ ರಹಸ್ಯ ರಿವೀಲ್ ಆಗಿರುವುದು ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸ್ಫೋಟಕ ರಹಸ್ಯ ರಿವೀಲ್ ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಇದು ಎಕ್ಸ್ಕ್ಲೂಸಿವ್ ಸುದ್ದಿ. ತನಿಖೆಯ ವೇಳೆ ಸಿಕ್ಕಂತಹ ಅಸ್ಥಿ ಪಂಜರಗಳು ಎಷ್ಟು ಗೊತ್ತಾ? ಹಾಗಾದ್ರೆ ಅಸ್ಥಿ ಪಂಜರಗಳ ಇಂಚಿಂಚು ರಹಸ್ಯ ಬಟಾಬಯಲಾಗಿದೆ. ಪ್ರಭಾವಿಗಳ ಅಸಲಿ ಬಣ್ಣ ಕೂಡ ಬಟಾಬಯಲು ಆಗಿದೆಯಾ? ಹಾಗಾದ್ರೆ ಈಗಾಗಲೇ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಸಿಗ್ತಾನೇ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಆರೋಪಿಗಳ ಹೆಸರು ಅಥವಾ ಈ ಪ್ರಕರಣದ ಸಂಬಂಧ ತಳುಕಿ ಹಾಕಿಕೊಂಡಿರುವಂಥ ಕೆಲವೊಂದಷ್ಟು ಹೆಸರುಗಳನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳ ಸಂಖ್ಯೆ ಎಷ್ಟು, ಅಸ್ಥಿ ಪಂಜರಗಳ ಇಂಚಿಂಚು ರಹಸ್ಯ ಕೂಡ ಬಯಲಾಗ್ತಾ ಇದೆ. ಯಾರಾದರೂ ಬೇಕು ಅಂತಲೇ ಮಾಡಿದಂತಹ ವಿಚಾರನ ಇದು ಅಥವಾ ಅಕ್ರಮವಾಗಿ ವಿದೇಶದಿಂದಲೂ ಕೂಡ ಹಣದ ಸರಬರಾಜು ಆಗ್ತಾ ಇತ್ತ ಎಲ್ಲ ವಿಚಾರದ ಇಂಚಿಂಚು ರಹಸ್ಯ ಬಟಾಬಯಲಾಗಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್ಐಟಿ ತನಿಖೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಹಸ್ಯ ರಿವೀಲ್ ಆಗಿರೋದು. ಅಸ್ಥಿಪಂಜರದಲ್ಲಿ ಯಾವ ವಯಸ್ಸಿನ ಅಸ್ಥಿಪಂಜರಗಳು ಸಿಕ್ಕಿದೆ, ಎಲ್ಲೆಲ್ಲಿ ಎಷ್ಟು ಅಸ್ಥಿಪಂಜರದ ಕುರುಹುಗಳು ಸಿಕ್ಕಿದೆ, ಎಲ್ಲ ಅಂಕಿ ಸಂಖ್ಯೆಗಳು ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ. ಬಂಗ್ಲೆಗುಡ್ಡದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 7 ಅಸ್ಥಿಪಂಜರಗಳು ಪತ್ತೆ ಆಗಿದೆ. ವಿಠಲಗೌಡ ಬುರುಡೆಯನ್ನ ತಂದಿದ್ದ ಜಾಗದಲ್ಲಿ ಮಹಜರು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಪತ್ತೆಯಾಗಿರೋದು ಒಟ್ಟು 7 ಮಾನವ ಅಸ್ಥಿಪಂಜರಗಳು ಎಸ್ಐಟಿ ತಂಡದ ವಶಕ್ಕೆ. ಈಗಾಗಲೇ 2 ಅಸ್ಥಿಪಂಜರಗಳು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇಂದು ಇನ್ನುಳಿದ ಅಸ್ಥಿಪಂಜರಗಳು ಎಫ್ಎಸ್ಎಲ್ಗೆ ರವಾನೆ ಆಗತ್ತೆ. ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ಎಸ್ಎಲ್ ಕಚೇರಿಗೆ ರವಾನೆ ಆಗತ್ತೆ 7 ಮಾನವ ಅಸ್ಥಿಪಂಜರಗಳು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ತಂಡ ವಶಕ್ಕೆ ಪಡ್ಕೊಂಡಿದೆ. 2 ಅಸ್ಥಿಪಂಜರಗಳು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಅಂದರೆ ಫೊರೆನ್ಸಿಕ್ಸ್ ಸೈನ್ಸ್ ಲ್ಯಾಬ್ರೇಟರಿಗೆ ಈಗಾಗಲೇ ರವಾನಿಸಲಾಗಿದೆ. ಇನ್ನುಳಿದ ಅಸ್ಥಿಪಂಜರಗಳನ್ನು ಕೂಡ ಎಫ್ಎಸ್ಎಲ್ಗೆ ರವಾನಿಸಲಾಗುತ್ತೆ. ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ಎಸ್ಎಲ್ ಕಚೇರಿಗೆ ಈಗಾಗಲೇ ವರ್ಗಾಯಿಸಲಾಗಿದೆ. ರಿಪೋರ್ಟ್ ಬರಬೇಕು, ಯಾರು ಯಾವ ವಯಸ್ಸಿನ ಅಥವಾ ಯಾವ ವಯಸ್ಸಿಗೆ ಸಂಬಂಧಪಟ್ಟ ಅಸ್ಥಿಪಂಜರಗಳಿದು ಎಲ್ಲವೂ ಕೂಡ ಎಫ್ಎಸ್ಎಲ್ ವರದಿಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟು 7 ಮಾನವ ಅಸ್ಥಿಪಂಜರದಲ್ಲಿ 2 ಅಸ್ಥಿಪಂಜರಗಳನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿರೋದು. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಮಡಿವಾಳದಲ್ಲಿರುವ ಎಫ್ಎಸ್ಎಲ್ ಕಚೇರಿಗೆ ಈಗಾಗಲೇ ಅಸ್ಥಿಪಂಜರವನ್ನು ರವಾನಿಸಲಾಗಿದೆ. ಈ ಹಿಂದೆ ಕೂಡ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ರವಾನಿಸಿತ್ತು. ಅಂದರೆ ಚಿನ್ನಯ್ಯ ಪದೇ ಪದೇ ಸುಳ್ಳು ಹೇಳಿ ಗುರುತು ಮಾಡಿದ ಜಾಗವನ್ನು ಬದಲಾಯಿಸ್ತಾ ಇದ್ದ ಅಥವಾ ಆತ ಬರೀ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಅದಾದ ಮೇಲೆ ಅಲ್ಲೇ ಇದ್ದಂತಹ ಅಸ್ಥಿಪಂಜರಗಳು ಸಿಕ್ಕಿತ್ತು. ಬಂಗ್ಲೆಗುಡ್ಡದಲ್ಲಿ ಬುಧವಾರ 9 ಅಸ್ಥಿಪಂಜರಗಳು ಪತ್ತೆಯಾಗಿದೆ. 5ರ ಪೈಕಿ 1 ಚಿಕ್ಕ ಮಗುವಿನ ಅಸ್ಥಿಪಂಜರ ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. 10 ರಿಂದ 15 ವರ್ಷದ ನಡುವಿನ ಮಗುವಿನ ಬುರುಡೆಯನ್ನ ಹೋಲುವಂತಿದೆ. ಚಿಕ್ಕ ಮಕ್ಕಳನ್ನ ಕೊಲೆ ಮಾಡಿ ಹೂಳಲಾಗಿದೆ ಅಂತ ಚಿನ್ನಯ್ಯ ಈ ಹಿಂದೆ ಆರೋಪಿಸಿದ್ದ. ಎಸ್ಐಟಿ ತನಿಖೆಯ ವೇಳೆ ಹಲವು ವಿಚಾರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಚಿನ್ನಯ್ಯ ಬೇಕಂತಲೇ ತಪ್ಪು ಸ್ಥಳವನ್ನ ತೋರಿಸಿರುವ ಸಾಧ್ಯತೆಯ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ವಿಠಲಗೌಡ ತೋರಿಸಿರುವ ಸ್ಥಳದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿರೋದು, ಮಗುವಿನ ದೇಹ ಅನ್ನೋದು ಎಫ್ಎಸ್ಎಲ್ನಲ್ಲಿ ಪತ್ತೆಯಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಗಂಭೀರ ತಿರುವಿದು. ಕೇವಲ 100 ಹೆಣ್ಣು ಮಕ್ಕಳ ಶವವನ್ನು, ಅದರಲ್ಲೂ ಕೂಡ ಅತ್ಯಾಚಾರ ಮಾಡಿ ಕೊಲೆಗೈದ ಶವಗಳನ್ನು ನಾನೇ 1998ರಿಂದ 2013ರವರೆಗೂ ಏನು ನಾನು ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ಹೂಳಿದೆ ಅನ್ನುವಂಥ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದ. ಅದಾದಮೇಲೆ ಚಿಕ್ಕ ಮಕ್ಕಳನ್ನು ಕೂಡ ಕೊಲೆ ಮಾಡಿ ಹೂಳಲಾಗಿದ್ದೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಚಿನ್ನಯ್ಯ ಈ ಹಿಂದೆ ಕೊಟ್ಟಿದ್ರು. ಅಂದರೆ ಕೆಲವೊಂದಷ್ಟು ವಿಚಾರವನ್ನು ಬಾಯ್ಬಿಟ್ಟಿದ್ರು ಚಿನ್ನಯ್ಯ. ಈಗ ಆ ಜಾಗದಲ್ಲಿ ಅಂದರೆ ಎಸ್ಐಟಿ ಅಧಿಕಾರಿಗಳು
ಗುರುತು ಮಾಡಿದಂತಹ ಅವರು ಸಂಶಯವನ್ನು ವ್ಯಕ್ತಪಡಿಸಿದಂಥ ಜಾಗಗಳಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿರುವುದು, ಮಗುವಿನ ದೇಹ ಅನ್ನೋದು ಕೂಡ FSLನಲ್ಲಿ ಪತ್ತೆಯಾಗಿದೆ. ಯಾವ ಕಾರಣಕ್ಕೆ ಮಗುವನ್ನು ಕೂಡ ಹೂಳಲಾಗಿತ್ತು ಇದರ ಕುರಿತಾಗೂ ಕೂಡ ವಿಚಾರಣೆ ನಡೀತಾ ಇದೆ. ಇದರ ಜೊತೆಗೆ ಮಂತ್ರವಾದಿಗಳು ಬಳಸುವ ಕೆಲ ವಸ್ತುಗಳು ಕೂಡ ಪತ್ತೆ ಆಗಿದೆ. SIT ಮೂಲಗಳಿಂದ ಕರ್ನಾಟಕ ನ್ಯೂಸ್ ಬೀಟ್ಗೆ ಮಾಹಿತಿ ಸಿಕ್ಕಿರುವುದು. ಶ್ರೀ ಕ್ಷೇತ್ರದಲ್ಲ ಹಾಗಾದ್ರೆ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ನಡೆದಿತ್ತ ಅಂತ 10 ಹಲವು ಪ್ರಶ್ನೆಗಳನ್ನ ಸಿಕ್ಕಿರುವಂತ ವಸ್ತುಗಳು ಕಳೆಬರಹ ಹುಟ್ಟು ಹಾಕ್ತಾ ಇದೆ. ಈ ದಿಕ್ಕಿನಲ್ಲಿ ತನಿಖೆ ನಡೆಸೋದಕ್ಕೆ SITಗೆ ಸ್ಪೆಷಲ್ ಪವರ್ ಕೂಡ ಅಗತ್ಯ ಅಂತ DGIGP ಡಾಕ್ಟರ್ MES ಸಲೀಂರಿಂದ ಸ್ಪೆಷಲ್ ಪವರ್ ಸಿಕ್ಕರೆ ತನಿಖೆ ಚುರುಕಾಗತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೇಳ್ತಾ ಇದ್ವಿ, ಮಂತ್ರವಾದಿಗಳು ಬಳಸುವಂಥ ಕೆಲವೊಂದಷ್ಟು ವಸ್ತುಗಳು ಕೂಡ ಅದೇ ಜಾಗದಲ್ಲಿ ಪತ್ತೆಯಾಗಿದೆ. ಯಾವ ಜಾಗ? ಮಗುವಿನ ಕಳೆಬರಹ, 10 ರಿಂದ 15 ವರ್ಷದ ಮಗುವಿನ ತಲೆ ಬುರುಡೆ ಇರಬಹುದು ಅಂತ FSL ರಿಪೋರ್ಟ್ ಕೂಡ ಅದನ್ನು ದೃಢಪಡಿಸಿರೋದೇನಿದೆ. ಅಲ್ಲಿಯೇ ಕೆಲವೊಂದಷ್ಟು ವಾಮಾಚಾರಕ್ಕೆ ಬಳಸುವಂತಹ ವಸ್ತುಗಳು ಕೂಡ ಪತ್ತೆಯಾಗಿದೆ. ಹಾಗಾದರೆ ಶ್ರೀ ಕ್ಷೇತ್ರದಲ್ಲಿ ನಡೆದಿದ್ದ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಇನ್ನು ಇದೇ ವಿಚಾರದ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಶರತ್. ಈಗಾಗಲೇ ಧರ್ಮಸ್ಥಳದ ವಿಚಾರವಾಗಿ ಒಂದು ಕಡೆ ಚಿನ್ನಯ್ಯನ ಸುಳ್ಳು, ಇನ್ನೊಂದು ಕಡೆ ಚಿಕ್ಕ ಮಗುವಿನ ಅಸ್ಥಿ ಪಂಜರದ ಶಂಕೆ, ಇದ್ರ ಮಧ್ಯೆ ವಾಮಾಚಾರ ಬಳಕೆ ಆಗ್ತಿದ್ದ ವಸ್ತುಗಳು ಪತ್ತೆಯಾಗಿದೆ. ಅಂದ್ರೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ? ಹೊಸ ತಿರುವು ಕಾಣಿಸ್ಕೊಳ್ತಾ ಇದೆ. ಈ ಹಿಂದೆ ದೂರುದಾರ ಚಿನ್ನಯ್ಯ ದೂರು ಕೊಟ್ಟ ಸಂದರ್ಭದಲ್ಲಿ ಆತ ಹೇಳಿದ ಸತ್ಯವಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಲಾಗಿತ್ತು. ವಿಶೇಷ ತನಿಖಾ ತಂಡವನ್ನು ಕೂಡ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಆತ ತೋರಿಸಿದ 14 ಸ್ಥಳಗಳಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಲಾಗಿತ್ತು. ಅದರಲ್ಲಿ ಕೇವಲ 2 ಸ್ಥಳಗಳಲ್ಲಿ ಮಾತ್ರ ಮಾನವ ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಜೊತೆಗೆ ಆತ ಹೇಳ್ತಾ ಇರುವಂತದ್ದು ಸತ್ಯವಾ ಅಥವಾ ಆತ ಸುಳ್ಳನ್ನ ಹೇಳ್ತಾ ಇದ್ದಾನ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದು ಬಂದಿತ್ತು. ಅದಾದ ನಂತರದಲ್ಲಿ ವಿಚಾರಣಾ ಹಂತದಲ್ಲಿ ಆತ 164 ಹೇಳಿಕೆಯಲ್ಲೇ ಕೆಲ ಸುಳ್ಳುಗಳನ್ನ ಹೇಳಿದ್ದಾನೆ ಅನ್ನುವಂತ ಮಾಹಿತಿ SITಗೆ ಲಭ್ಯವಾಗಿತ್ತು. ವಿಚಾರಣೆಯಲ್ಲಿ ಆತನು ಕೂಡ ತಪ್ಪು ಒಪ್ಪಿಕೊಂಡಿದ್ದ. ಅದಾದ ನಂತರ ಆತನಿಗಿದ್ದ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ತೆಗೆಯಲಾಗಿತ್ತು. ತೆಗೆದ ನಂತರದಲ್ಲಿ ಆತನ ವಿರುದ್ಧವೇ ಫರ್ಜರಿ ಮತ್ತೆ ಫೋರ್ಜರಿ ಕೇಸ್ಗಳನ್ನ ಹಾಕಿ ಆತನ ಬಂಧಿಸಲಾಗಿತ್ತು. ಈಗ ಸದ್ಯ 15 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಯಲ್ಲಿ ಆತ ಇದ್ದಾನೆ. ಸೊ ಇದೆಲ್ಲ ಪ್ರಕರಣಗಳ ತಿರುವುಗಳ ನಂತರದಲ್ಲಿ ಆ ತಲೆಬುರುಡೆಯನ್ನ ಯಾರು ತಂದಿದ್ದು, ಹೇಗೆ ತಂದಿದ್ದು, ಎಲ್ಲಿಂದ ಬಂತು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಮುನ್ನೆಲೆಗೆ ಬಂತು. ಆ ಮುನ್ನೆಲೆಗೆ ಬಂದಾಗ ಆ ಒಂದು ತಲೆಬುರುಡೆಯನ್ನ ಮಟ್ಟಣ್ಣನವರು ತಂದಿರಬಹುದು ಅನ್ನುವಂತಹ ಮಾತುಗಳು ಕೇಳಿಬಂತು. ಅದಾದ ನಂತರದಲ್ಲಿ ಕಡೆಗೆ ಸೌಜನ್ಯ ಅವರ ಮಾವ ವಿಠ್ಠಲಗೌಡ ಅವರು ಆ ಒಂದು ತಲೆಬುರುಡೆಯನ್ನ ಬಂಗಲೆಗೂಡದಿಂದ ತಂದಿದ್ದಾರೆ ಅನ್ನುವಂತಹ ಮಾಹಿತಿ SITಗೆ ಲಭ್ಯವಾಯಿತು. ಅದಾದ ನಂತರ ಸ್ಥಳ ಮಹಾಜರ್ಗೆ 9ನೇ ತಾರೀಕು ಹೋದಾಗ ಸ್ಥಳ ಮಹಾಜರ್ ಮಾಡುವಾಗ ಅಲ್ಲಿ ಭೂಮಿಯ ಮೇಲ್ಪದರದಲ್ಲೇ ಮಾನವ ಅಸ್ಥಿಪಂಜರಗಳು ಪತ್ತೆಯಾಯಿತು. ಸುಮಾರು 2 ಮೃತದೇಹಗಳ ಮಾನವ ಅಸ್ಥಿಪಂಜರಗಳು ಅಥವಾ ಕಳೆಬರಹಗಳು ಅಲ್ಲಿ ಸಿಕ್ಕಿತ್ತು. ಅದಾದ ನಂತರ ನಿನ್ನೆ ಮತ್ತೆ ಒಂದು ಮಹಾಜರ್ ಮಾಡೋಕೆ ಆತರನ್ನ ಅಲ್ಲಿ ಕರೆದುಕೊಂಡು ಹೋದಾಗ ಇನ್ನೂ 5 ಮಾನವ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿವೆ. ಜೊತೆಗೆ ಅಲ್ಲಿ 10 ರಿಂದ 15 ವರ್ಷದ ಒಳಗಿನ ಒಂದು ಪುಟ್ಟ ಮಗುವಿನ ತಲೆಬುರುಡೆ ಮತ್ತು ಅಸ್ಥಿಪಂಜರ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳನ್ನ ಉನ್ನತ ಮೂಲಗಳು ಕರ್ನಾಟಕ ನ್ಯೂಸ್ ಬೀಟ್ಗೆ ತಿಳಿಸಿವೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದ ಅಂಶ ಈ ಒಂದು ಪ್ರಕರಣದಲ್ಲಿ ಅಂತ ಅಂದ್ರೆ ಈ ಒಂದು ಮಹಾಜರ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಂತ್ರವಾದಿಗಳು ಬಳಸುವಂತಹ ವಸ್ತುಗಳು ಪತ್ತೆಯಾಗಿದೆ ಅನ್ನುವಂಥದ್ದನ್ನು ಕೂಡ SIT ಮೂಲಗಳು ತಿಳಿಸ್ತಾ ಇದ್ದಾವೆ. ಆದರೆ ಯಾವ ವಸ್ತುಗಳು ಸಿಕ್ಕಿವೆ, ಅದಕ್ಕೆ ಪುರಾವೆಗಳು ಏನಿದಾವೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಅಧಿಕೃತ ಮಾಹಿತಿಯನ್ನ SIT ಮೂಲಗಳು ನೀಡ್ತಾ ಇಲ್ಲ. ಆದರೆ ಈಗಾಗಲೇ SSLಗೆ ಇಂದು ಈ ಎಲ್ಲಾ ವಸ್ತುಗಳನ್ನು ಕೂಡ ರವಾನೆ ಮಾಡುವಂತಹ ಕೆಲಸಕ್ಕೆ SIT ಮುಂದಾಗಿದೆ ದಯಾನ. ಓಕೆ ಶರತ್, ಇದ್ರ ಮಧ್ಯದಲ್ಲಿ SITಗೆ ಸ್ಪೆಷಲ್ ಪವರ್ ಅಗತ್ಯ ಅಂತ DGIGP ಸಲೀಂ ಕೂಡ ಹೇಳ್ತಾರೆ. ಏನದು ಸ್ಪೆಷಲ್ ಪವರ್ ಅಂದ್ರೆ? ಒಂದು ಈಗಾಗಲೇ ಸ್ಟೇಷನ್ ಹೌಸ್ ಪವರ್ ಅನ್ನ SITಯನ್ನ ಮಾಡಿದಂತ ಸಂದರ್ಭದಲ್ಲಿ ನೀಡಲಾಗಿರ್ಲಿಲ್ಲ. ಅದಾದ ನಂತರದಲ್ಲಿ ಸ್ಟೇಷನ್ ಹೌಸ್ ಪವರ್ ಅಂದ್ರೆ ಬಂಧಿಸುವಂತಹ ಒಂದು ಪವರ್ ಅನ್ನ SITಗೆ ನೀಡಲಾಗಿತ್ತು. ಅದೇ ರೀತಿಯಲ್ಲಿ ಈಗ ಯಾವುದೇ ಒಂದು ಹೇಳಿಕೆ ಇಲ್ಲದೆ ಅಥವಾ ಸಾಕ್ಷ್ಯಾಧಾರಗಳಿಲ್ಲದೆ ಒಂದು ಉತ್ಖನನ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸ್ಪೆಷಲ್ ಮ್ಯಾಜಿಸ್ಟ್ರೇಟ್ ಒಂದು ಪವರ್ ಬೇಕಾಗತ್ತೆ. ಆ ಒಂದು ಮ್ಯಾಜಿಸ್ಟ್ರೇರಿಯಲ್ ಪವರ್ ಅನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಮನವಿ ಸಲ್ಲಿಸುವಂತಹ ಉನ್ನತ ಒಂದು ಪವರ್ಗಳಿದ್ದಾವೆ. ಅಥವಾ ಈಗ DPR ಟೆಕ್ನಾಲಜಿಯನ್ನ ಬಳಸಿ ಅಲ್ಲಿ
ಉತ್ಖನನ ಮಾಡಬೇಕಾ ಇಲ್ವಾ ಅನ್ನೋದಕ್ಕೆ ಒಂದು ಸರ್ಚ್ ಮಾಡುವಂತಹ ಒಂದು ಕಾರ್ಯಕ್ಕೂ ಕೂಡ ಹೆಚ್ಚಿನ ಅಧಿಕಾರಿಗಳು ಬೇಕಾಗ್ತವೆ. ಇದಕ್ಕೆಲ್ಲ ಕೂಡ ಟೆಕ್ನಿಕಲ್ ಆಗಿರುವಂತಹ ಕೆಲವೊಂದು ಅಂಶಗಳು ನೆಸೆಸಿಟಿ ಇರುವುದರಿಂದ ಆ ಒಂದು ಟೆಕ್ನಿಕಲ್ ಅಂಶಗಳನ್ನ ಬೇಕು ಅನ್ನುವಂತಹ ಕಾರಣವನ್ನ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದನ್ನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮಾತ್ರ ಅದನ್ನ ನೀಡೋದಕ್ಕೆ ಸಾಧ್ಯವಿದೆ. ಈ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಒಂದು ಕಡೆ ಸ್ಪೆಷಲ್ ಪವರನ್ನು ಕೂಡ ಕೇಳಿರೋದು, ಮತ್ತೊಂದು ಕಡೆ SIT ಮೂಲಗಳಿಂದಲೂ ಕೂಡ ತನಿಖೆ ಆಗ್ತಾ ಇದೆ ಇದೇ ವಿಚಾರವಾಗಿ.